ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ಶಾಲೆಗಳ ಅಡುಗೆ ಸಿಬ್ಬಂದಿಗಳ ಕಾರ್ಯ ಮಹತ್ವದ್ದಾಗಿದೆ ಎಂದು ಹುಕ್ಕೇರಿ ತಾಲೂಕಾ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಸವಿತಾ ಹಲಕಿ ಹೇಳಿದರು. ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಕ್ಷೇತ್ರದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆಯ ಅಡುಗೆ ಸಿಬ್ಬಂದಿಗಳ ತರಬೇತಿ ಹಾಗೂ ಅಡುಗೆ ಸ್ಪರ್ಧೆ ಕಾರ್ಯಕ್ರಮವನ್ನು ಬಿಬಿ ಹಂಜಿ ಶಾಲೆಯ ಸಭಾಭವನದಲ್ಲಿ ತಾಲೂಕಾ ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲಕಿ ಸಸಿಗೆ ನೀರು ಎರೆಯುವ ಮೂಲಕ ಚಾಲನೆ ನೀಡಿದ್ರು. ನಂತರ ವಿವಿಧ ಶಾಲಾ ಅಡುಗೆ ಸಿಬ್ಬಂದಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಆಹಾರದ ಪೌಷ್ಟಿಕತೆ, ರುಚಿ ಮತ್ತು ಶುಚಿತ್ವ, ಸಿಲಿಂಡರ್ ಗ್ಯಾಸ್ ಕುರಿತು ಅಪಘಾತಗಳ ಮುನ್ನೆಚ್ಚರಿಕೆ ಹಾಗೂ ಉಪಹಾರ ತಯಾರಿಸುವ ವಿಧಾನ ಕುರಿತು ಉಪನ್ಯಾಸ ನೀಡಲಾಯಿತು. ವೇದಿಕೆ ಮೇಲೆ ಇಸಿಒ ಗೋವಿಂದ್ ದೀಕ್ಷಿತ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಎಎಸ್ ಪದ್ಮನ್ನವರ್, ಪ್ರಧಾನ ಗುರುಗಳಾದ ಎಸ್ಜಿ ಹುನ್ನರಗಿ, ಸಿಆರ್ಪಿಗಳಾದ ಆರ್ಆರ್ ಜಿರ್ಲಿ, ಎಸ್ಬಿ ಭೀಮ್ಗೋಳ್, ಎಸ್ಎಚ್ ಬೆಟಗೇರಿ, ಉಮೇಶ್ ತಳವಾರ್, ತೋಟಗಾರಿಕಾ ಇಲಾಖೆ ಅಧಿಕಾರಿ ರಾಹುಲ್ ನಾಶಿಪುಡಿ, ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಶ್ರೀ ಕಮಲಾ ಹಿರೇಮಠ್, ಅಮೃತ್ ಮಜ್ಜಿಗೆ ಉಪಸ್ಥಿತರಿದ್ದರು. ನಂತರ ಅಡುಗೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸವಿತಾ ಹಲಕಿ, ನಮ್ಮ ತಾಲೂಕಿನ 330 ಶಾಲೆಗಳಲ್ಲಿ ಸುಮಾರು 50,000 ಮಕ್ಕಳಿಗೆ ಪ್ರತಿ ದಿವಸ ಬಿಸಿ ಊಟ ನೀಡುತ್ತಿದ್ದೇವೆ. ಅಡುಗೆ ಸಿಬ್ಬಂದಿಗಳ ಜವಾಬ್ದಾರಿ, ಸುರಕ್ಷತೆ, ಸ್ವಚ್ಛತೆ ಹಾಗೂ ಹಲವಾರು ಅಂಶಗಳ ಬಗ್ಗೆ ಪ್ರತಿ ವರ್ಷ ಸಿಬ್ಬಂದಿಗಳಿಗೆ ತರಬೇತಿ ಆಯೋಜಿಸಲಾಗುತ್ತದೆ. ಇಂದು ಯಮಕನಮರಡಿ ಬಿಜಿಎಸ್ ಶಾಲೆಯಲ್ಲಿ 1 ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಗಣ ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಯೋಜನೆ ಎಸ್ಒಪಿ ಪಾಲನೆ ಮಾಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರೈಸಲಾಗುತ್ತಿದೆ ಎಂದರು. ಮಹತ್ವದ ಅಂಶಗಳನ್ನು ನಮ್ಮ ಅಡಿಗೆ ಸಿಬ್ಬಂದಿಗೆ ಅವರ ಜವಾಬ್ದಾರಿಗಳೇನು, ಕಾರ್ಯಗಳೇನು, ಯಾವ ರೀತಿ ಸುರಕ್ಷತೆಯನ್ನು ಕೈಗೊಳ್ಳಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥ ಹಲವಾರು ಅಂಶಗಳ ಬಗ್ಗೆ ನಾವು ಇವತ್ತು ತರಬೇತಿಯನ್ನು ಕೊಟ್ಟು ಈ ಒಂದು ತರಬೇತಿ ಆಯೋಜಿಸಿದ್ದೀವಿ. ಈ ತರಬೇತಿ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಅದೇ ರೀತಿಯಲ್ಲಿ ಒಂದು ಘನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉಳ್ಳಂತಹ ನಮ್ಮ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ಈ ಬಿಸಿ ಊಟ ಕಾರ್ಯಕ್ರಮದ ಅಡಿಯಲ್ಲಿ ಇಡೀ ತಾಲೂಕಿನಾದ್ಯಂತ ಸುಮಾರು 330 ಶಾಲೆಗಳಲ್ಲಿ ಈ 50,000 ಮಕ್ಕಳಿಗೆ ನಾವು ಪ್ರತಿದಿನ ಬಿಸಿ ಊಟವನ್ನು ಒದಗಿಸ್ತಾ ಇದ್ದೀವಿ. ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇರುವಂತಹ ಈ ಕಾರ್ಯದಲ್ಲಿ ತೊಡಗಿರತಕ್ಕಂಥ ಎಲ್ಲ ಅಡಿಗೆ ಸಿಬ್ಬಂದಿಗೆ ಈ ತರಬೇತಿಯ ಒಂದು ಅವಶ್ಯಕತೆ ಬಹಳಷ್ಟು ಇರೋದ್ರಿಂದ ಈ ದಿನ ಆ ತರಬೇತಿಯನ್ನು ನಾವು ಆಯೋಜಿಸಿದ್ವಿ. ಈ ಒಂದು ಅಡುಗೆ ಸ್ಪರ್ಧೆಯ ಮಹತ್ವದ ಉದ್ದೇಶ ಏನಪ್ಪಾ ಅಂತಂದ್ರೆ, ಪ್ರತಿದಿನ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ತಯಾರಿಸಿ ಅಡುಗೆಯನ್ನು ಬಡಿಸ್ತಾ ಇರುವಂಥ ನಮ್ಮ ಅಡುಗೆ ಸಿಬ್ಬಂದಿ ಯಾವ ರೀತಿಯಲ್ಲಿ ಅಡುಗೆ ತಯಾರಿಯಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ, ಯಾವ ರೀತಿ ಅವರು ಅದನ್ನು ಸ್ಕಿಲ್ಫುಲ್ ಆಗಿದ್ದಾರೆ ಅನ್ನುವಂಥದ್ದು, ನಾವೀನ್ಯಯುತ ಅಡುಗೆಯನ್ನು ತಯಾರು ಮಾಡಲಿಕ್ಕೆ ಅವ್ರಿಗೆ ಬರ್ತದೇ ಇಲ್ಲ, ಯಾವ ರೀತಿ SOP ಪಾಲನೆಯನ್ನು ಮಾಡ್ತಾರೆ, ಶುಚಿಯ ಬಗ್ಗೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಮಹತ್ವ ಇದೆ, ಯಾವ ರೀತಿಯಾಗಿ ಮೆನ್ಯೂ ಪ್ರಕಾರನೇ ಅಡುಗೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕಂಡುಕೊಳ್ಳಲಿಕ್ಕೆ ಈ ಒಂದು ತರಬೇತಿಯನ್ನು ನಾವು ಆಯೋಜಿಸಿದ್ದೀವಿ ಸರ್. ಇದರಲ್ಲಿ ಸಾಕಷ್ಟು ಅಡುಗೆ ಸಿಬ್ಬಂದಿ ಭಾಗವಹಿಸಿದ್ದಾರೆ. ಇದು ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಯಮಕನಮರಡಿ ಕ್ಷೇತ್ರದ ವಿವಿಧ ಕ್ಲಸ್ಟರ್ಗಳ ಅಡುಗೆ ಸಿಬ್ಬಂದಿಗಳು ತರಬೇತಿ ಮತ್ತು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ,
ಬಜಾರ್ ರಸ್ತೆ ಹುಕ್ಕೇರಿ.